Hello ladies, welcome back to my channel. ನೀವು ಎಲ್ಲ ರೆಗ್ಯುಲರ್ ಮೆಥಡ್ಸ್ ಲೈಕ್ ಶಾಂಪೂ, ಕಂಡೀಷ್ನರ್, ಸೀರಮ್, ಆಯಿಲಿಂಗ್ ಎಲ್ಲ ಮಾಡಿದ್ರು ನಿಮ್ಮ ಕೂದಲು ಯಾಕೋ ಗ್ಲಾಮರಸ್ ಆಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನನಗೂ ಇದೇ ಕ್ವೆಶ್ಚನ್ ಇತ್ತು ಫ್ಯೂ ಮಂತ್ಸ್ ಬ್ಯಾಕ್, ಬಟ್ ನಾಟ್ ಎನಿಮೋರ್. ಸೊ ಇವತ್ತಿನ ವಿಡಿಯೋಲಿ ನನ್ನ ಕೂದಲಿಗೆ ರಿಯಲ್ ಥಿಂಗ್ಸ್ ಏನು ವರ್ಕ್ ಆಯಿತು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನಾಟ್ ಎನಿಥಿಂಗ್ ಟೂ ಫ್ಯಾನ್ಸಿ ಆಯ್ತಾ, ಬಟ್ ನನ್ನ ಕೂದಲಿಗೆ ನಿಜವಾಗ್ಲೂ ಏನು ಬೇಕಪ್ಪ ಅನ್ನೋ ಕನ್ಫ್ಯೂಷನ್ ಇಂದ ಆಕ್ಚುಲಿ ರಿಯಲಿ ಏನು ಬೇಕು ಅನ್ನೋ ಒಂದು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದನ್ನ ಈ ವಿಡಿಯೋಲಿ ನೋಡ್ತಾ ಹೋಗೋಣ, ಮಾತಾಡೋಣ, ಡಿಸ್ಕಸ್ ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ನಾನು ನನ್ನ ಸ್ಕಾಲ್ಪ್ ಬಗ್ಗೆ ಯೋಚನೆನೇ ಮಾಡ್ತಾ ಇರಲಿಲ್ಲ. ಎವ್ರಿ ಟೈಮ್ ನಾನು ತಲೆ ಸ್ನಾನ ಮಾಡಿದ್ಮೇಲೆ ಅದ್ರ ಪಾಡಿಗೆ ಅದು ನ್ಯಾಚುರಲಿ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಐ ಯೂಸ್ ಟು ಮೂವ್ ಆನ್ ವಿತ್ ಮೈ ವರ್ಕ್. ಬಟ್ ಕೆಲವೊಂದು ಸರಿ ತುಂಬ ಆಯಿಲಿ ಅನ್ನಿಸ್ತಾ ಇತ್ತು, ಅಥವಾ ತಲೆಗೆ ಸ್ನಾನ ಮಾಡಿದ್ರು ಯಾಕೋ ತಲೆ ಸ್ನಾನ ಮಾಡಿದ್ದೀನಿ ಅಂತಾನೆ ಅನ್ನಿಸ್ತಾ ಇರಲಿಲ್ಲ. ಸೊ ಇದಕ್ಕೆ ರೆಮಿಡಿಯಾಗಿ ನಾನು ವಾರಕ್ಕೊಂದ್ಸರಿ ಸ್ಕಾಲ್ಪ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಬೇರ್ ಅನಾಟಮಿ ಅವರ ಸ್ಕಾಲ್ಪ್ ಸ್ಕ್ರಬ್ ತುಂಬ ಇಷ್ಟ ಆಯಿತು. ಸ್ಕಾಲ್ಪ್ ಸ್ಕ್ರಬ್ ಸೊ ಇದು ತುಂಬಾ ಇಷ್ಟ ಆಯಿತು. ಇಟ್ ಹ್ಯಾಸ್ ನ್ಯಾಚುರಲ್ AHAs, ಕೋಕೋನೆಟ್ ಆ್ಯಂಡ್ ಶುಗರ್. ಬೈ ದ ವೇ, ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನಗೆ ಪರ್ಸ್ನಲಿ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ, ನಿಮಗೆ ಡ್ಯಾಂಡ್ರಫ್ ಇದ್ರೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಆಲ್ಸೋ ಪ್ರಾಡಕ್ಟ್ನ ಕೆಮಿಕಲ್ ಬಿಲ್ಡಪ್ ಏನಾದರೂ ಕೂದಲಲ್ಲಿ ಸೇರ್ಕೊಂಡಿದ್ರೆ ಅದನ್ನೂ ರಿಮೂವ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಕೂದಲು ತುಂಬ ಸೆನ್ಸಿಟಿವ್ ಆಗಿದ್ರೆ ಇದು ತುಂಬ ಒಳ್ಳೆಯದು. ಇದು ತುಂಬ ಮೈಲ್ಡ್ ಆಗಿರುತ್ತೆ ನಿಮ್ಮ ಕೂದಲ ಮೇಲೆ. ಸೊ ಇದನ್ನ ಯೂಸ್ ಮಾಡುವಂತಹ ಡೈರೆಕ್ಷನ್ಸ್ ಏನು, ನೀವು ತಲೆ ಸ್ನಾನ ಮಾಡಕ್ಕೆ ಹೋದಾಗ ಕೂದಲು ವೆಟ್ ಮಾಡಿದ್ಮೇಲೆ ಈ ಸ್ಕಾಲ್ಪ್ ಸ್ಕ್ರಬ್ನ ಹಚ್ಚಿ ಒಂದು 2 minutes ಮಸಾಜ್ ಮಾಡಿ, ಅದಾದಮೇಲೆ ವಾಶ್ ಮಾಡಿ ನಿಮ್ಮ ರೆಗ್ಯುಲರ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ನ ಯೂಸ್ ಮಾಡ್ಬೋದು. ನನಗೆ ಪ್ರತಿ ಸರಿ ತಲೆಗೆ ಸ್ನಾನ ಮಾಡಿದಾಗಲೂ ಕೂದಲು ಬಿಡಿ ಬಿಡಿ ಆಗಿರಬೇಕು, ಅಂಟ್ಕೊಂಡಿರಬಾರ್ದು. ಎಷ್ಟೊಂದು ಸರಿ ಫೋಟೋಶೂಟು ಅಥವಾ ಏನೋ ಇವೆಂಟ್ ಇದೆ ಅಂತ ಹೇಳಿ ತಲೆಗೆ ಸ್ನಾನ ಮಾಡಿದಾಗ ಕೂದಲು ಅಂಟ್ಕೊಂಡಿರ್ತಾ ಇತ್ತು. ಅದು ನೋಡಿದಾಗಲೇ ಡಿಸಪಾಯಿಂಟ್ ಹೋಗ್ತಾ ಇತ್ತು. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ರಿಸರ್ಚ್ ಮಾಡುವಾಗ ಐ ಕೇಮ್ ಅಕ್ರಾಸ್ ದಿಸ್ ಪ್ರಾಡಕ್ಟ್. ಸೊ ನನಗೆ ಪರ್ಸ್ನಲಿ ಇದನ್ನ ಯೂಸ್ ಮಾಡಿದ್ಮೇಲೆ ನನ್ನ ಕೂದಲು ಫ್ರೆಶ್ ಆಗಿದೆ ಆ್ಯಂಡ್ ಬಿಡಿ ಬಿಡಿ ಆಗಿದೆ ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ನಿಮ್ಮ ಹೇರ್ ಇನ್ ಕೇಸ್ ತುಂಬ ಡ್ರೈ ಆ್ಯಂಡ್ ರಫ್ ಆಗಿದೆ, ಅಥವಾ ತುಂಬ ಹೇರ್ ಕಲರ್ ಮಾಡಿಸ್ತಾ ಇರ್ತೀರಾ, ಅಥವಾ ಹೀಟಿಂಗ್ ಟೂಲ್ಸ್ ಯೂಸ್ ಮಾಡ್ತೀರಾ, ಸ್ಟ್ರೈಟ್ನರ್, ಕರ್ಲರ್, ಕ್ರಿಂಪರ್, ಬ್ಲೋ ಡ್ರೈ ಇದೆಲ್ಲ ಯೂಸ್ ಮಾಡ್ತೀರಾ ಫ್ರೀಕ್ವೆಂಟ್ಲಿ ಅಂತ ಅಂದರೆ ಬರೀ ಕಂಡೀಷ್ನರ್ ಸಾಕಾಗಲ್ಲ. ಸೊ ನಾನು ಏನು ಮಾಡ್ತೀನಿ, 2 weeks ಒಂದ್ಸರಿ ಈ ಲಾರಿಯಲ್ ಹೇರ್ ಸ್ಪಾ ಮಾಸ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಬೇಸಿಕಲಿ ಲೈಕ್ ಅ ಡೀಪ್ ಟ್ರೀಟ್ಮೆಂಟ್ ಫಾರ್ ಯುವರ್ ಹೇರ್. ನಾನು ಸುಮಾರು ಒಂದು 2 ವರ್ಷದಿಂದ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಜಸ್ಟ್ ಲವ್ ದಿಸ್ ಪ್ರಾಡಕ್ಟ್. ಸೊ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಅಂದರೆ, ನಾನು ತಲೆಗೆ ಸ್ನಾನ ಎಲ್ಲ ಆದಮೇಲೆ, ಶಾಂಪೂ ಕಂಡೀಷ್ನರ್ ಎಲ್ಲ ಆದಮೇಲೆ ಒಂದು 20% ನಿಮ್ಮ ಕೂದಲು ಒಣಗಿರಬೇಕು, ಫುಲ್ ಒಣಗಿರಬಾರ್ದು. ಸೊ ಮೋಸ್ಟ್ಲಿ ಒಂದು 10-15 ನಿಮಿಷ ಆದಮೇಲೆ ತಲೆ ಸ್ನಾನ ಮಾಡಿ ಈ ಒಂದು ಕಂಡೀಷ್ನರ್ ಆರ್ ಹೇರ್ ಮಾಸ್ಕ್ ಕ್ರೀಮ್ನ ನಿಮ್ಮ ಕೂದಲಿಗೆ ಹಚ್ಚಿ, ಬಟ್ ರೂಟ್ಸ್ಗೆ ಹಚ್ಚಿ, ಬಟ್ ಈ ಬುರ್ಡೆಗೆ ಹಚ್ಚಬೇಡಿ. ಸ್ಕಾಲ್ಪ್ನ ಅವಾಯ್ಡ್ ಮಾಡಿ, ಬರೀ ಕೂದಲಿಗೆ ಮೇಲ್ ಮಾತ್ರ ಹಚ್ಚಿ, ರೂಟ್ಸ್ಗೆ ಜಾಸ್ತಿ ಹಚ್ಚಿ ಸ್ವಲ್ಪ. ಸೊ ಇದನ್ನು ಹಚ್ಚಿದ ಮೇಲೆ 5 minutes or 3 minutes ನೀವೇ ಮಸಾಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಇದಾದಮೇಲೆ ಸ್ಟೀಮ್ ಕೊಡಬೇಕು. ಸೊ ಸ್ಟೀಮ್ ಮಿಷನ್ ಇಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಏನು ಮಾಡ್ಬೋದು, ಆಲ್ಟರ್ನೇಟಿವ್ ಆಗಿ ಟವಲ್ನ ಬಿಸಿನೀರಲ್ಲಿ ಒದ್ದೆ ಮಾಡಿ ಅದನ್ನ ಹಿಂಡ್ಬಿಟ್ಟು ನಿಮ್ಮ ಕೂದಲಿಗೆ ಟೈ ಮಾಡ್ಕೊಳ್ಳಿ. ಸೊ ಇದನ್ನು ಕಟ್ಕೊಂಡು ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ರೆಗ್ಯುಲರ್ ವಾಟರಲ್ಲಿ ಹೇರ್ ವಾಶ್ ಮಾಡಿ. ಇದಾದಮೇಲೆ ಏನು ಪ್ರೊಸೀಜರ್ ಇರಲ್ಲ, ಬಿಕಾಸ್ ಅದಕ್ಕೆ ಮುಂಚೆನೇ ತಲೆ ಸ್ನಾನ ಆಗೋಗಿರುತ್ತೆ. ಸೊ ದಿಸ್ ಇಸ್ ದ ಲಾಸ್ಟ್ ಪ್ರೊಸೀಜರ್. 10-15 ನಿಮಿಷ ಆದಮೇಲೆ ನಿಮ್ಮ ಹೇರ್ ವಾಶ್ ಮಾಡಿ, ಅದ್ರ ಪಾಡಿಗೆ ಅದು ನ್ಯಾಚುರಲಿ ಡ್ರೈ ಆಗೋದಕ್ಕೆ ಬಿಡಿ. ಸೊ ಇದರ ರಿಸಲ್ಟ್ಸ್ ಹೇರ್ ಸ್ಪಾ ಮಾಡಿಸ್ದಂಗೆ ಇರುತ್ತೆ. ಐ ಜಸ್ಟ್ ಲವ್ ದ ರಿಸಲ್ಟ್ಸ್ ಆ್ಯಕ್ಚುಲಿ. ಬಟ್ ನೀಟಾಗಿ ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡಬೇಕು. ಸೊ ಇನ್ ಕೇಸ್ ನಿಮಗೆ ಟೈಮ್ ಇರಲ್ಲ ಆರ್ ಪೇಷನ್ಸ್ ಇರಲ್ಲ ಸಲೂನ್ಗೆ ಹೋಗಿ ಹೇರ್ ಸ್ಪಾ ಮಾಡ್ಸೋಕ್ಕೆ, ಆರ್ ಆಲ್ಸೋ ಈವನ್ ಹೇರ್ ಸ್ಪಾ ಎವ್ರಿ 2 weeks ಒಂದ್ಸರಿ ಮಾಡಿಸೋದು ಎಕನಾಮಿಕಲ್ ಅಲ್ಲ. ಸೊ ಅದಕ್ಕೆ ಈ ಪ್ರೊಸೀಜರ್ನ ನೀವು ಟ್ರೈ ಮಾಡ್ಬೋದು. ಐ ಜಸ್ಟ್ ಲವ್ ದ ರಿಸಲ್ಟ್ಸ್ ಆ್ಯಂಡ್ ನೀವು ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸ್ಮೆಲ್ಸ್ ಅಮೇಝಿಂಗ್. ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಮಾಯ್ಶ್ಚರ್ ಆ್ಯಂಡ್ ಪ್ರೋಟೀನ್ ಬ್ಯಾಲೆನ್ಸ್. ಸೊ ನಿಮ್ಮ ಕೂದಲು ತುಂಬ ಸಾಫ್ಟ್ ಆಗಿದೆ ಅಂತ ಅಂದರೆ ಮೇ ಬಿ ಅದು ಓವರ್ಲಿ ಮಾಯ್ಶ್ಚರೈಸ್ ಆಗಿರ್ಬೋದು. ನನಗೂ ಅಷ್ಟೇ, ನಾನು ಕಾಲೇಜ್ಗೆ ಹೋಗುವಾಗ ನನ್ನ ಕೂದಲು ತುಂಬಾ ಸಾಫ್ಟ್ ಆಗಿರ್ತಾ ಇತ್ತು. ನಾನು ಅವಾಗ ಡವ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ವರ್ಷಗಳ ಹಿಂದೆನೂ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಲಾರಿಯಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇದ್ನಲ್ಲ, ಅದು ಕೂಡ ನನ್ನ ಕೂದಲನ್ನ ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟ್ ಮಾಡ್ತಾ ಇತ್ತು. ಬಟ್ ಇದ್ರ ಪ್ರಾಬ್ಲಮ್ ಏನು ಗೊತ್ತಾ, ಅಷ್ಟೊಂದು ಸಾಫ್ಟ್ ಆಗಿಬಿಟ್ರೆ ನಮ್ಮ ಕೂದಲಲ್ಲಿ ಒಂದು ಬೌನ್ಸಿನೆಸ್ ಇರಲ್ಲ, ವಾಲ್ಯೂಮ್ ಇರಲ್ಲ.
ಕೂದಲು ಒಂಥರ ಸ್ಕಾಲ್ಪ್ಗೆ ಅಂಟ್ಕೊಂಡಂಗಿರುತ್ತೆ. ಐ ಜಸ್ಟ್ ಡೋಂಟ್ ಲೈಕ್ ದಟ್ ಲುಕ್. ಸೊ ಇದ್ರ ಇನ್ನೊಂದು ಕಾಂಟ್ರಾಸ್ಟ್ ಅಂತ ಅಂದ್ರೆ ಕೂದಲು ತುಂಬಾ ರಫ್ ಅಂಡ್ ಡ್ರೈ ಆಗಿರೋದು. ಇದ್ರ ಅರ್ಥ ಏನು, ನಮ್ ಕೂದಲಿಗೆ ಆಬ್ವಿಯಸ್ಲಿ ಪ್ರೋಟೀನ್ ಆರ್ ಮಾಯಿಶ್ಚರ್ ನ ಅವಶ್ಯಕತೆ ಇದೆ ಅಂತ. ಸೊ ಈ ಎರಡರ ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಿಮ್ ಕೂದಲು ತುಂಬಾ ಡ್ರೈ ಆರ್ ರಫ್ ಆಗಿದೆ ಅಂತ ಅಂದ್ರೆ ನಿಮ್ಮ ಡ್ರೈನೆಸ್ ಎಷ್ಟಿದೆ ಅದರ ಮೇಲೆ ವಾರಕ್ಕೊಂದ್ಸರಿನೋ ಅಥವಾ 2 ಸರಿ ಲಾರಿಯಲ್ ಹೇರ್ ಮಾಸ್ಕ್ ನ ಯೂಸ್ ಮಾಡ್ಬೋದು. ಸಪೋಸ್ ನಿಮ್ ಕೂದಲಿಗೆ ಪ್ರೋಟೀನ್ ಜಾಸ್ತಿ ಬೇಕು ಅಂತ ಅಂದ್ರೆ ಶಾಂಪೂನಲ್ಲಿ ರಿಪೇರ್, ಕ್ಯಾರಿಟಿನ್, ಸ್ಟ್ರೆಂಥನಿಂಗ್ ಅಂತೆಲ್ಲ ವರ್ಡ್ಸ್ ಇರುತ್ತಲ್ಲ, ಆ ವರ್ಡ್ಸ್ ಕಂಟೈನ್ ಆಗಿರುವಂತಹ ಶಾಂಪೂನ ತಗೊಳ್ಳಿ. ಸೊ ಇದು ಬೇಸಿಕಲಿ ಒಂದು ಆರ್ಟಿಕಲ್ ನ ರೆಫರೆನ್ಸ್. ಸೊ ಡೂ ಯೋರ್ ರಿಸರ್ಚ್ ಅಂಡ್ ಟೇಕ್ ಆಕ್ಷನ್. ನಿಮ್ ಕೂದಲನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಫನ್ ಟೆಸ್ಟ್ ಮಾಡ್ಬೋದು. ಇದ್ರ ಹೆಸರು ಪೊರಾಸಿಟಿ ಟೆಸ್ಟ್ ಅಂತ. ನಿಮ್ ಕೂದಲನ್ನ ಒಂದು ಎಳೆನ ತಗೊಂಡು ಒಂದು ಕ್ಲೀನ್ ಗ್ಲಾಸ್ ಆಫ್ ವಾಟರ್ಗೆ ಹಾಕಿ, ಅಲ್ಲಿ ಹಾಕಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಿಮ್ ಕೂದಲು ಮುಳುಗಿದ್ರೆ ಅದ್ರ ಅರ್ಥ ಹೈ ಪೊರಾಸಿಟಿ ಇದೆ ಅಂತ ನಿಮ್ ಕೂದಲಲ್ಲಿ. ಅಂದ್ರೆ ಹೈ ಪೊರಾಸಿಟಿ ಹೇರ್ ಮಾಯಿಶ್ಚರ್ನ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಷ್ಟೇ ಬೇಗ ಕಳ್ಕೊಳ್ಳುತ್ತೆ ಅಂತ. ಸೊ ಹೈ ಪೊರಾಸಿಟಿ ಹೇರ್ ಇರೋರ್ಗೆ ಯೂಶಲಿ ರಫ್ನೆಸ್ ಆಗಿರ್ಬೋದು, ಡ್ರೈನೆಸ್ ಅಥವಾ ಫ್ರಿಜಿ ಹೇರ್, ಬೇಗ ಸಿಕ್ ಆಗೋದು, ಈ ರೀತಿ ಆಗುತ್ತೆ. ಸೊ ಇದನ್ನ ಕಂಟ್ರೋಲಿಗೆ ತರೋದು ಹೇಗೆ, ಜಾಸ್ತಿ ಕ್ರೀಮ್ಸ್ ಆಗಿರ್ಬೋದು ಅಥವಾ ಆಯಿಲ್ಸ್ನ ಅಪ್ಲೈ ಮಾಡೋದ್ರಿಂದ, ಅಂಡ್ ಆಲ್ಸೋ ಹಾರ್ಶ್ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಸ್ಟೈಲಿಂಗ್ ಟೂಲ್ಸ್, ಇದನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಹೈ ಪೊರಾಸಿಟಿ ಹೇರ್ ನೀಡ್ಸ್ ಯುವರ್ ಲವ್ ಅ ಲಿಟಲ್ ಎಕ್ಸ್ಟ್ರಾ. ಸೊ ಅನದರ್ ಟೈಪ್ ಆಫ್ ಹೇರ್ ಅಂತ ಅಂದ್ರೆ ಲೋ ಪೊರಾಸಿಟಿ ಹೇರ್. ಇನ್ ಕೇಸ್ ನಿಮ್ಮ ಹೇರ್ ಸ್ಟ್ರ್ಯಾಂಡ್ ನ ಗ್ಲಾಸ್ ಆಫ್ ವಾಟರಿಗೆ ಹಾಕಿದಾಗ ಅದು ಬೇಗ ಮುಳುಗದೆ ಅಲ್ಲೇ ತೇಲ್ತಾ ಇದ್ರೆ ಲೋ ಪೊರಾಸಿಟಿ ಹೇರ್ ಅಂತ ಅಂದ್ರೆ ಇದರ ಅರ್ಥ ನಿಮ್ಮ ಕೂದಲಿನ ಹೊರಗಡೆ ಔಟರ್ ಲೇಯರ್ ಏನಿದೆ ಅದು ಟೈಟ್ಲಿ ಪ್ಯಾಕ್ ಆಗಿರುತ್ತೆ, ಒಂಥರ ಕ್ಲೋಸ್ ಡೋರ್ ತರ. ಇದು ಮಾಯಿಶ್ಚರ್ನ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಇನ್ ಕೇಸ್ ಅಬ್ಸಾರ್ಬ್ ಮಾಡ್ಕೊಂಡ್ರೆ ತುಂಬಾ ಡೀಪ್ಲಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ನೀವು ಗಮನಿಸಿರ್ಬೋದು. ಇನ್ ಕೇಸ್ ಏನೋ ಒಂದು ಕ್ರೀಮ್ ಆಗಿರ್ಬೋದು ಅಥವಾ ಆಯಿಲ್ ಯಾವಾಗ್ಲೂ ಸರ್ಫೇಸ್ ಲೆವೆಲ್ ಎಲ್ಲ ಇರುತ್ತೆ, ತುಂಬಾ ಡೀಪ್ ಆಗಿ ಹೋಗಲ್ಲ, ಅಥವಾ ನಿಮ್ ಕೂದಲು ಬೇಗ ವೆಟ್ ಆಗಲ್ಲ ಅಂತ ಇರ್ಬೋದು. ಸೊ ಇದರರ್ಥ ಲೋ ಪೊರಾಸಿಟಿ ಹೇರ್ ಅಂತ. ಅಂಡ್ ಇದನ್ನ ಫಿಕ್ಸ್ ಮಾಡೋದು ಹೇಗೆ, ವಾರ್ಮ್ ವಾಟರ್ ಯೂಸ್ ಮಾಡೋದು ಅಥವಾ ಕೂದಲಿಗೆ ಸ್ಟೀಮ್ ತಗೊಳ್ಳೋದು ಹೆಲ್ಪ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅಂಡ್ ಎಸ್ಪೆಷಲಿ ನೀವು ಕಂಡೀಷನಿಂಗ್ ಮಾಡುವಾಗ ಈ ಮೆಥಡ್ಸ್ನ ಟ್ರೈ ಮಾಡಿ, ಸೊ ದಟ್ ಡೀಪ್ಲಿ ನಿಮ್ಮ ಕೂದಲು ಕಂಡೀಷನಿಂಗ್ ಆಗುತ್ತೆ ಅಂತ. ಅಂಡ್ ಇದರ ಅರ್ಥ ಬ್ಯಾಡ್ ಹೇರ್ ಅಂತ ಅಲ್ಲ, ಬಟ್ ಹೇರ್ ವಿತ್ ಬೌಂಡರೀಸ್ ಅಂತ. ಸೊ ಲೇಡೀಸ್, ನಮ್ಮ ಹೇರ್ ಅಟ್ರಾಕ್ಟಿವ್ ಆ್ಯಂಡ್ ಹೆಲ್ದಿ ಆಗಿರಬೇಕು ಅಂತ ಅಂದರೆ ನಮಗೆ 10 ಸ್ಟೆಪ್ ರೊಟೀನ್ ಅವಶ್ಯಕತೆ ಇಲ್ಲ, ಬಟ್ ಎವ್ರಿ ಟೈಮ್ ನನಗೆ ಬೇಸಿಕ್ ಸ್ಟೆಪ್ಸ್ ವರ್ಕ್ ಆಗಿದೆ. ಲೈಕ್ ವಾರದಲ್ಲಿ 2ರಿಂದ 3 ಸರಿ ತಲೆ ಸ್ನಾನ ಮಾಡೋದಾಗಿರ್ಬೋದು, ಅಥವಾ 2 ವಾರಕ್ಕೊಂದ್ಸರಿ ಕಂಡೀಷನಿಂಗ್ ಮಾಡೋದು, ಅವ್ರ ತಿಂಗಳಿಗೊಂದ್ಸರಿ ಹೇರ್ ಸ್ಪಾ ಮಾಡಿಸೋದು. ಆ್ಯಂಡ್ ನಿಮ್ಮ ಕೂದಲು ಟ್ಯಾಂಗಲ್ ಆರ್ ಸಿಕ್ ಆಗಿದ್ದಾಗ ಅದನ್ನ ಬಿಡಿಸುವಾಗ ಸ್ವಲ್ಪ ಜೆಂಟಲ್ ಆಗಿರಿ, ಬಿಕಾಸ್ ದಿಸ್ ಇಸ್ ನಾಟ್ ವಿಗ್ ಅಲ್ವಾ, ಇದು ನಮ್ಮ ಸ್ವಂತ ಕೂದಲು. ಹಾಗಾಗಿ ಸ್ವಲ್ಪ ಜೆಂಟಲ್ ಆಗಿ, ಸ್ವಲ್ಪ ಪೇಷನ್ಸ್ ಇಂದ ಸಿಕ್ಕನ್ನ ಬಿಡಿಸಿ. ಹಾಗೆ ಅಡುಗೆಗೆ ಒಗ್ಗರಣೆ ಹಾಕುವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಿ, ಅಂಡ್ ಅದನ್ನ ಪಕ್ಕಕ್ಕೆ ಇಡಬೇಡಿ, ಬಟ್ ಅದನ್ನ ತಿನ್ನಿ. ಬಿಕಾಸ್ ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ ಗ್ರೋತ್ ಅಂಡ್ ಓವರ್ ಆಲ್ ಹೇರ್ ಹೆಲ್ತ್ ನ ಪ್ರಮೋಟ್ ಮಾಡುತ್ತೆ. ಹಾಗೆ ವಾರಕ್ಕೊಂದ್ಸರಿ ಆಯಿಲ್ ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್, ಅಂಡ್ ಇದು ನನಗೂ ಅಪ್ಲೈ ಆಗುತ್ತೆ ಬಿಕಾಸ್ ಐ ಆಮ್ ಟೆರಿಬಲ್ ಎಟ್ ಇಟ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಏನ್ ತಿಂತೀರಾ, ಏನ್ ಕುಡಿತೀರಾ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದು ನಿಮ್ಮ ಸ್ಕಿನ್ ಅಂಡ್ ಹೇರ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಬಿ ಮೈಂಡ್ಫುಲ್ ವಾಟ್ ಯು ಆರ್ ಈಟಿಂಗ್. ಸೊ ಯಾ, ಈ ಚಿಕ್ಕ ಚಿಕ್ಕ ವಿಷಯಗಳು ಅಂಡ್ ನಥಿಂಗ್ ಟು ಫ್ಯಾನ್ಸಿ ನನ್ನ ಕೂದಲನ್ನ ಪ್ರೆಸೆಂಟಬಲ್ ಅಂಡ್ ಹೆಲ್ದಿ ಆಗಿಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಆಲ್ಸೋ ನೀವೇನಾದ್ರೂ ಪೊರಾಸಿಟಿ ಟೆಸ್ಟ್ ಮಾಡಿದ್ರೆ ನಿಮ್ ಕೂದಲು ಹೈ ಪೊರಾಸಿಟಿ ಹೇರಾ ಆರ್ ಲೋ ಪೊರಾಸಿಟಿ ಹೇರಾ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಅಂಡ್ ಆಸ್ ಆಲ್ವೇಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ. ಅಂಡ್ ಇದೇ ರೀತಿ ಜಾಸ್ತಿ ಸೆಲ್ಫ್ ಹೆಲ್ಪ್ ಅಂಡ್ ಬ್ಯೂಟಿ ಕಾಂಟೆಂಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಸಿ ಯು ವೆರಿ ಸೂನ್ ಇನ್ ದ ನೆಕ್ಸ್ಟ್ ವೀಕ್. ಬಾಯ್.